ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂಗಳ ರಕ್ತದೋಕುಳಿಯ ಹರಿದಿದೆ. ಜಮ್ಮು ಕಾಶ್ಮೀರದ ಶ್ರೀನಗರಕ್ಕೆ ತೆರಳಿದ್ದಾರೆ ಸಚಿವ ಸಂತೋಷ್ ಲಾಡ್. ಎಸ್ಎಂಎಚ್ಎಸ್ ಆಸ್ಪತ್ರೆಯ ಶವಾಗಾರಕ್ಕೆ ಸಂತೋಷ್ ಲಾಡ್ ಅವರು ಹೋಗಿರೋದು. ಅಲ್ಲಿ ಕನ್ನಡಿಗರ ಮೃತದೇಹಗಳನ್ನು ಗುರುತು ಪತ್ತೆ ಹಚ್ಚಿ ಆ ಮೃತದೇಹಗಳನ್ನು ಅವರವರ ನಿವಾಸಕ್ಕೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ. ಮೃತ ಕನ್ನಡಿಗರನ್ನ ಗುರುತಿಸ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರು. ಸಾಲು ಸಾಲು ಮೃತದೇಹಗಳನ್ನು ಕಂಡು ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಸಚಿವ ಸಂತೋಷ್ ಲಾಡ್ ಸಾಂತ್ವನದ ಮಾತುಗಳನ್ನು ಹೇಳಿರೋದು. ಮಂಜುನಾಥ್ ರಾವ್ ಪತ್ನಿ ಪಲ್ಲವಿಗೆ ಸಂತೋಷ್ ಲಾಡ್ ಅವರು ಸಾಂತ್ವನವನ್ನ ಹೇಳಿರೋದು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಿನ್ನೆ ನಡೆದಂತಹ ಭೀಕರ ದಾಳಿ ನಿಮ್ಗೆ ಗೊತ್ತಿರೋದೆ. ಅದರಲ್ಲಿ ಈಗಾಗಲೇ ಕನ್ನಡಿಗರು 3 ಜನ ಮೃತಪಟ್ಟಿರೋದು. ಅವರ ಮೃತದೇಹಗಳನ್ನ ಗುರುತಿಸ್ತಾ ಇದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು. ಶ್ರೀನಗರದ ಎಸ್ಎಂಎಚ್ಎಸ್ ಆಸ್ಪತ್ರೆಯ ಶವಾಗಾರದ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಸಂತೋಷ್ ಲಾಡ್ ಅವರು ಕನ್ನಡಿಗರ ಮೃತದೇಹಗಳನ್ನ ಗುರುತು ಹಚ್ಚಿ, ಅಂದ್ರೆ ಇಂತಿಂತವ್ರು ಇವರು, ಭರತ್ ಭೂಷಣ್ ಇರ್ಬೋದು, ಮಧುಸೂದನ್, ಮಂಜುನಾಥ್, ಇವರ ಮೃತದೇಹಗಳನ್ನ ಗುರುತಿಸಿ ಭಾರತಕ್ಕೆ ತರೋದು. ಅಂದ್ರೆ ಶಿವಮೊಗ್ಗ ಇರ್ಬೋದು, ಬೆಂಗಳೂರು ಇರ್ಬೋದು, ಹೀಗೆ ಬೇರೆ ಬೇರೆ ಅವರವರ ಪ್ರದೇಶಗಳಿಗೆ, ಅವರವರ ನಿವಾಸಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಇರೋದು. ಸದ್ಯಕ್ಕೆ ಆ ಮೃತದೇಹಗಳು ಶವಾಗಾರದಲ್ಲಿದ್ದು ಅವುಗಳನ್ನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ನಮ್ಮ ಕನ್ನಡಿಗರು ಸಾವನ್ನಪ್ಪಿದ್ದು 3 ಜನರ ಮೃತದೇಹವನ್ನ ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದೇವೆ, ಇಂತಿಂತವ್ರು ಅಂತ ಹೆಸರು ಹೇಳಿ ಅವರ ಮೃತದೇಹಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಸಚಿವ ಸಂತೋಷ್ ಲಾಡ್ ಅವರು ಹೋಗಿರೋದು. ನೆರೆ ರಾಜ್ಯದಲ್ಲಿ ಆಗಿರುವಂಥ ಭೀಕರ ದಾಳಿ ಏನಿದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈಗಾಗಲೇ 27 ಜನ ಮೃತಪಟ್ಟಿದ್ದು, ಕೆಲವರು ಗಾಯಗೊಂಡಿದ್ದಾರೆ, ಕೆಲವರ ಪರಿಸ್ಥಿತಿ ಗಂಭೀರವಾಗಿದೆ. ನೋಡಿ, ಅವರವರ ಮೃತದೇಹಗಳನ್ನು ಅವರವರ ನಿವಾಸಗಳಿಗೆ ತಲುಪಿಸುವಂಥ ಕೆಲಸ ಆಗ್ತಾ ಇದೆ. ಯಾವ್ಯಾವ ರಾಜ್ಯದವರು ಬಂದಿದ್ರೋ ಮತ್ತು ವಿದೇಶಿಗರು ಕೂಡ 3 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅವರವರ ದೇಶಕ್ಕೆ, ಅವರವರ ರಾಜ್ಯಗಳಿಗೆ ಮೃತದೇಹಗಳನ್ನು ತಲುಪಿಸುವಂಥ ಕೆಲಸ ನಡೀತಾ ಇದೆ. ಸದ್ಯಕ್ಕೆ ನಮ್ಮ ರಾಜ್ಯದಿಂದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಜಮ್ಮು ಕಾಶ್ಮೀರದ ಶ್ರೀನಗರಕ್ಕೆ ಹೋಗಿರೋದು. ಆಸ್ಪತ್ರೆಯಲ್ಲಿ ಮೃತದೇಹಗಳನ್ನು ಗುರುತಿಸಿ ತೆಗೆದುಕೊಂಡು ಬರೋದಕ್ಕೆ ಹೋಗಿದ್ದಾರೆ. ಎಲ್ಲಿ ಮಾಯ ಆಗೋಗಿದ್ದೀರಾ? ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧವೇ ನಡೆದು ಹೋಗಿದೆ. 25 ಮೃತದೇಹಗಳ ಗುರುತು ಪತ್ತೆ ಮಾಡಿದ್ದಾರೆ ಅಧಿಕಾರಿಗಳು. ಎಸ್ಎಚ್ಎಂಎಸ್ ಆಸ್ಪತ್ರೆಯಲ್ಲಿರುವಂತಹ ಮೃತದೇಹಗಳು, ಆಸ್ಪತ್ರೆಯಲ್ಲಿ ಇರುವಂತಹ 25 ಮೃತದೇಹಗಳ ಗುರುತು ಪತ್ತೆಯಾಗಿದೆ. ಒಟ್ಟು 27 ಪ್ರವಾಸಿಗರ ಮೃತದೇಹಗಳು ಶ್ರೀನಗರಕ್ಕೆ ಶಿಫ್ಟ್ ಆಗುತ್ತೆ. ಇನ್ನು ಅಗಲಿದವರಿಗೆ ಶ್ರೀನಗರದಲ್ಲಿ ಅಮಿತ್ ಶಾ ಗೌರವವನ್ನು ಸೂಚಿಸ್ತಾ ಇರೋದು. ಮಧ್ಯಾಹ್ನ 3ಕ್ಕೆ ಬೆಂಗಳೂರಿಗೆ ಭರತ್ ಮೃತದೇಹ ಸ್ಥಳಾಂತರ ಆಗುತ್ತೆ. ಇನ್ನು ಮುಂಬೈ ಮೂಲಕ ಬೆಂಗಳೂರಿಗೆ ಮೃತದೇಹವನ್ನ ರವಾನೆ ಮಾಡ್ತಾರೆ. ಅಗಲಿದವರಿಗೆ ಅಮಿತ್ ಶಾ ಅವರು ನಮನವನ್ನ ಸಲ್ಲಿಸ್ತಾರೆ. ಯಾರ್ಯಾರ ಮೃತದೇಹವನ್ನ ಎಷ್ಟೆಷ್ಟು ಗಂಟೆಗೆ ತೆಗೆದುಕೊಂಡು ಬರಲಾಗುತ್ತೆ ಅದರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ. ಬೆಂಗಳೂರಿಗೆ ಮೃತದೇಹ ರವಾನೆ ಆಗೋದು. ಶಿವಮೊಗ್ಗದ ಮಂಜುನಾಥ್ ರಾವ್ ಅವರ ಮೃತದೇಹವು ಕೂಡ ಅವರ ಮನೆಗೆ ಕಳುಹಿಸಿಕೊಡಲಾಗುತ್ತೆ. ಸಂಜೆ 6 ಗಂಟೆಗೆ ಶ್ರೀನಗರದಿಂದ ದೆಹಲಿಗೆ ಮೃತದೇಹ ಶಿಫ್ಟ್ ಆಗುತ್ತೆ. ಬೆಂಗಳೂರು ಮೂಲಕ ಶಿವಮೊಗ್ಗಕ್ಕೆ ಅವರ ಮೃತದೇಹವನ್ನು ರವಾನೆ ಮಾಡಲಾಗುತ್ತೆ. ಈಗಾಗಲೇ ಕರ್ನಾಟಕದಿಂದ ಒಂದು ತಂಡ ಹೋಗಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ತಂಡ ಹೋಗಿರೋದು. ಅವರು ಮೃತದೇಹಗಳನ್ನು ಗುರುತನ್ನು ಪತ್ತೆ ಹಚ್ಚಿ, ಅಂದರೆ ಈಗಾಗಲೇ ಅಲ್ಲಿ ಸಾವನ್ನಪ್ಪಿರೋದು ಒಟ್ಟು 27 ಮಂದಿ. ಅದರಲ್ಲಿ ವಿದೇಶಿಗರು ಇದ್ದಾರೆ, ದೇಶಿಗರಲ್ಲಿ ಬೇರೆ ಬೇರೆ ರಾಜ್ಯದವರು ಇದ್ದಾರೆ. ನಮ್ಮ ಕರ್ನಾಟಕದವರು 3 ಜನ ಸಾವನ್ನಪ್ಪಿದ್ದು, ಅವರ 3 ಮೃತದೇಹಗಳನ್ನು ಕೂಡ ಗುರುತು ಪತ್ತೆ ಹಚ್ಚಿ ಇಂತಿಂಥವರು ನಮ್ಮ ಕರ್ನಾಟಕದವರು ಅಂತ ಹೇಳಿ
ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಅವರ ನೇತೃತ್ವದಲ್ಲಿ ಈ ಒಂದು ಕೆಲಸ ನಡೀತಾ ಇರೋದು. ಅವರ ಮೃತದೇಹಗಳನ್ನು ಬೆಂಗಳೂರಿನ ಮೂಲಕ ಶಿವಮೊಗ್ಗ ಮತ್ತು ಬೆಂಗಳೂರಿನವರು ಒಬ್ಬರು ನಿವಾಸಿ ಮೃತಪಟ್ಟಿರೋದು ಅವರವರ ನಿವಾಸಗಳಿಗೆ ಕಳುಹಿಸಿಕೊಡಲಾಗುತ್ತೆ. ಈಗಾಗಲೇ ಮಂಜುನಾಥ್ ಅವರ ಪತ್ನಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಸಂತೋಷ್ ಲಾಡ್ ಅವರು ಮಾಡಿರೋದು. ಸದ್ಯಕ್ಕೆ ನೋಡಿ, ಆ ಮೃತದೇಹಗಳನ್ನು ಶಿಫ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಕೆಲಸಗಳು ಅಲ್ಲಿ ಪ್ರಗತಿಯಲ್ಲಿದೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಮೃತದೇಹಗಳು ಅವರವರ ನಿವಾಸಕ್ಕೆ ತಲುಪುತ್ತೆ. ಬೆಂಗಳೂರು ಮೂಲಕನೇ ಶಿವಮೊಗ್ಗಕ್ಕೆ ಮಂಜುನಾಥ್ ಅವರ ಮೃತದೇಹವನ್ನು ಅವರ ಮನೆಗೆ ತಲುಪಿಸಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು ನಡೀತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಮೃತದೇಹಗಳನ್ನು ಶವಪೆಟ್ಟಿಗೆಯಲ್ಲಿ ಹಾಕಿ ಅವರ ಏರ್ ಲಿಫ್ಟ್ ಮಾಡ್ತಾರೆ, ಅಲ್ಲಿಂದ ಇಲ್ಲಿಗೆ ಕಳುಹಿಸಿಕೊಡ್ತಾರೆ. ಬೆಂಗಳೂರು ಮೂಲಕನೇ ಬೆಂಗಳೂರಿನಲ್ಲಿರುವಂಥ ಮೃತದೇಹ ಅಂದರೆ ಬೆಂಗಳೂರು ನಿವಾಸಿ ಮೃತದೇಹ, ಮತ್ತೊಂದು ಕಡೆ ಶಿವಮೊಗ್ಗಗೆ ಒಟ್ಟು 3 ಜನರು ಕೂಡ ಕರ್ನಾಟಕದವರೇ ಸಾವನ್ನಪ್ಪಿರೋದು. ಪ್ರವಾಸಕ್ಕೆ ಅಂತ ಹೋದವರನ್ನು, ಹಿಂದೂಗಳನ್ನೇ, ಕನ್ನಡಿಗರನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಕೊಂದಿರೋದು. ಅದರಲ್ಲಿ ಬೇರೆಯವರು ಕೂಡ ಇದ್ದಾರೆ. ಬಟ್ ಇವರನ್ನ ಹೆಸರು ಕೇಳಿ, ಹಿಂದೂನಾ ನೀವು ಅಂತ ಕೇಳಿ, ನಿಮ್ಮ ಹೆಸರು ಏನಂತ ಕೇಳಿ ಗನ್ ಪಾಯಿಂಟ್ ಇಟ್ಟು ಅವರಿಗೆ ಈ ರೀತಿಯಾಗಿ ಹತ್ಯೆ ಮಾಡಿರೋದು. ಸದ್ಯಕ್ಕೆ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಅವರ ಮೃತದೇಹಗಳನ್ನು ಮನೆಗೆ ತಲುಪಿಸುವಂಥ ಕೆಲಸವನ್ನು, ಜವಾಬ್ದಾರಿಯನ್ನು ಸಂತೋಷ್ ಲಾಡ್ ಅವರು ಮಾಡ್ತಾ ಇರೋದು. ಸಾಲು ಸಾಲು ಮೃತದೇಹಗಳನ್ನ ಕಂಡು ಕಣ್ಣೀರಿಟ್ಟಿದ್ದಾರೆ ಸಂತೋಷ್ ಲಾಡ್ ಅವರು. ಭಾವುಕರಾಗಿದ್ದಾರೆ. ಮೃತದೇಹ ಪತ್ತೆ ಹಚ್ಚುವಂಥ ಸಂದರ್ಭದಲ್ಲಿ ಅಲ್ಲಿದೆ ನೋಡಿ ಭರತ್ ಭೂಷಣ್ ಅವರ ಮೃತದೇಹನ, ಅಲ್ಲಿದೆ ನೋಡಿ ಮಂಜುನಾಥ್ ಅವರ ಮೃತದೇಹನ, ಇಲ್ಲಿದೆ ನೋಡಿ ಅಂತ ಅಲ್ಲಿರುವಂಥ ಅಧಿಕಾರಿಗಳು, ಸಿಬ್ಬಂದಿಗಳು ಹೇಳ್ತಾ ಇದ್ರೆ ಸಂತೋಷ್ ಲಾಡ್ ಅವರಿಗೆ ತಡ್ಕೊಳ್ಳೋದಕ್ಕಾಗಿಲ್ಲ. ಎಷ್ಟು ಸಾಲು ಸಾಲು ಹೆಣಗಳಲ್ಲ, ಒಂದು ಅಟ್ಯಾಕ್ನಲ್ಲಿ ಎಷ್ಟು ಜನ ಬಲಿಯಾಗಿದ್ದಾರೆ ಅಂತ.